ಆಮೇಲೆ ಇವನು ಸಿದ್ದು ಯಾದವ್ ಅಂತ ಕಣ್ಣಪ್ಪನ ಕೊಡುಗೆಯಲ್ಲಿ ಕಣ್ಣಪ್ಪನವರ ಮುನ್ರಾಜನ್ ಮಗ. ಮುನ್ರಾಜ ಲೇ, ಎಂತ ಮನೆ ಹಾಳಲೇ ನಿನ್ ಮಗ ಲೇ, ಬಂದ್ ಅಟ್ಯಾಕ್ ಮಾಡ್ತಾನಲ್ಲ, ಡ್ರಗ್ ಡೀಲರ್ ಅಂತಲ್ವೇನವನು? ಲೇ ಮುನ್ರಾಜ, ಡ್ರಗ್ ಡೀಲರ್ ಅಂತ ನಿನ್ ಮಗ ಅಭಿ ಕಣ್ಣಪ್ಪ ಮುನ್ರಾಜ. ಇನ್ನೊಬ್ಬ ಏವನ್ನು ನಾಗರಾಜ್ ಅಂತೆ, ನಾಗರಾಜು ಸನ್ ಆಫ್ ಜಗದೀಶು, ಯಾದಗಿರಿಯವನು. ಇವನು ಏರಿಯಾದಲ್ಲಿ ಅದ್ಯಾವುದೋ ಒಂದು ಜಾಗ, ಸರ್ಕಾರಿ ಜಾಗದಲ್ಲಿ ಒಂದ್ 40 ಜನ ಗುಡ್ಸ್ಲಾಕೊಂಡು ಇವನು ಯಾರಿಗಾರು ಬಡಿಬೇಕಾ ಅಂತ. ನೋಡ್ರಿ, ನೆನ್ನೆ ಮುನಿರತ್ನ RR ನಗರದಲ್ಲಿ ಯಾರೋ ಉತ್ತರ ಕರ್ನಾಟಕ JCB ಹೊಡೆದಾಕ್ರೆ ನಾನು ರಕ್ಷಣೆ ಮಾಡಿದೆ. ಇವನು ಯಾರೋ ನಾಗರಾಜ ಅಂತೆ, ಕೊಡಗೇಳಿ ಕೆರೆ ಹತ್ರ ಅಡ್ಡ ಹಾಕೊಂಡು ಇವನು ಕೂಡ 40 ಜನರಲ್ಲಿ ಯಾದಗಿರಿಯ ನಾಗರಾಜ, ಅವನೇ ಕರ್ಕೊಂಡ್, ಅವನು ಕೂಡ ಡ್ರಗ್ ಡೀಲರ್ ಅಂತೆ. ಆರ್ಟಿಸ್ಟ್ ಅಂತ ಹೇಳ್ಕೊಂಡು ಡ್ರಗ್ ಅನ್ನ ಮಾರಾಟ ಮಾಡ್ತಾರೆ ಇವರು. ಇದು ವಿರೂಪಾಕ್ಷಪುರ ಕೊಡಗೇಳಿಯ ಬಹುದೊಡ್ಡ ಡ್ರಗ್ ಜಾಲತಾಣ. ಜೊತೆನಲ್ಲಿ ಇಲ್ಲಿ ಒಂದಷ್ಟು ಭೂ ಮಾಫಿಯಾ. ಇವನು ಮುತ್ತುರಾಜ್, ಇವರಪ್ಪ ಕಣ್ಣಪ್ಪ ನಾಗರಾಜ್ ಅಂತ. ಇವನು NTA ನಲ್ಲಿ ಯಾರೋ ಒಬ್ಬ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಅವ್ರಿಗೆ ಹೊಡೆದು ಸತ್ತೋಗಿ ಮರ್ಡರ್ ಕೇಸಲ್ಲಿ ಕಣ್ಣಪ್ಪನವರ ನಾಗರಾಜ, ಕೊಡಗೇಹಳ್ಳಿ ಕಣ್ಣಪ್ಪನವರ ನಾಗರಾಜ ಮರ್ಡರ್ ಕೇಸಲ್ಲಿ ಅವನ ಮಗ ಇವನು ಮುತ್ತುರಾಜ್ ಅಂತ. ನೋಡ್ರಿ, ರಾಜ್ಕುಮಾರ್ ಹೆಸರು ಇಟ್ಕೊಂಡು ಮರ್ಡರ್ ಕೇಸಲ್ಲಿ ಇದ್ದಾನೆ. ಇವನು ಕೂಡ ನಮ್ಮನ್ನ ಅಟ್ಯಾಕ್ ಮಾಡ್ದ. ಅವ್ರ ಅದೃಷ್ಟ ಚೆನ್ನಾಗಿದೆ, ಇವತ್ತು ನಮ್ಮ ಗನ್ಮೆನ್ ಕರ್ಕೊಂಡೋಗಿರ್ಲಿಲ್ಲ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಗುಂಡಿನ ಸದ್ದು ಇಡೀ ಕರ್ನಾಟಕಕ್ಕೆ ಕೇಳಿಸ್ತಾ ಇತ್ತು. ಓಕೆ, ಆಮೇಲೆ ಸಾಮಂತಳ್ಳಿ ಅವರು ಆಂಜಿನಪ್ಪನ ಮೊಮ್ಮಗ, ಮುನ್ರಾಜನ್ ಮಗ ಅಂತೆ. ಏನೋ ಸೀಡ್ಲೆಸ್ ಅಂತೆ ಅವನ ಹೆಸರು, ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ. ಸೀಡ್ಲೆಸ್ ಸಾಮಂತಳ್ಳಿ ಅವ್ರ ಮುನ್ರಾಜನ್ ಮಗ ಅಂತೆ. ನೋಡ್ರಿ ಹೆಸರಂಗಿದೆ, ಸೀಡ್ಲೆಸ್ ಅಂತೆ. ಅವನು ಸೀಡ್ಲೆಸ್ ಅಂದ್ರೆ ಅಡ್ಡ ಹೆಸರು, ನನಗೆ ಅವ್ನ ನಿಜವಾದ ಹೆಸರು ಗೊತ್ತಿಲ್ಲ. ಯಾರೋ ಅಣ್ಣ ಇವನು ಸೀಡ್ಲೆಸ್ ಅಂದ್ರು, ಏನೋ ಅವನು. ಆಮೇಲೆ ಸಿದ್ದು ಯಾದವ್ ಅಂತ ಇವನೊಬ್ಬ ತನ್ನ ಜಿಮ್ ಅಲ್ಲಿ ಸಾಕಷ್ಟು ಡ್ರಗ್ ನ ತಗೊಂಡವರು. ಆಮೇಲೆ ಡ್ರಗ್ ಡೀಲರ್ಗಳು ಬರ್ತಾರಂತೆ. ಈಸ್ ದ ಕಿಂಗ್ ಪಿನ್ ಅಂತಾರೆ. ಈಗ ತನಿಖೆ ಆಗ್ಬೇಕು. ಇವನು ಸಿದ್ದು ಯಾದವ್ ಡ್ರಗ್ ಕಿಂಗ್ ಪಿನ್ ಅಂತ ಹೇಳ್ತಾ ಇದಾರೆ, ಗೊತ್ತಿಲ್ಲ. ಪೊಲೀಸವ್ರಿಗೆ ಕೊಟ್ಟಿದೀವಿ. ಆಮೇಲೆ ಗಾಣಿಗಿರು ಪೆಟ್ರೋಲ್ ಬಾಬು ನೋಡ್ರಿ ಹೆಸರು ಹೆಂಗಿದೆ, ಪೆಟ್ರೋಲ್ ಬಾಬು ಅಂತೆ. ಆಮೇಲೆ ಸೀಡ್ಲೆಸ್ ಅಂತೆ. ಆಮೇಲೆ ಕಣ್ಣಪ್ಪನವರು ಅಭಿ ಅಂತೆ. ಆಮೇಲೆ ಜಿಮ್ ಸಿದ್ದು ಯಾದವ್. ಏನ್ರಿ ಇವೆಲ್ಲ ಹೆಸರು? ನಿಜವಾಗ್ಲೂ ಹೇಳ್ತೀನಿ, ದಿಸ್ ಇಸ್ ಸಮಥಿಂಗ್ ರಿಯಲಿ ನ್ಯೂ ಸೆನ್ಸ್. ಇವತ್ತು ಕಾಲೇಜ್ಗೆ ಹೋಗಿ ಒಂದಷ್ಟು ವ್ಯವಹಾರ ಮಾಡಿ, ಇವನು ಕಣ್ಣಪ್ಪನವರ ನಾಗರಾಜ್ ಮಗ, ಇವನು ಭೂ ಮಾಫಿಯಾ ಅಂತೆ. ಏರಿಯಾದಲ್ಲಿ ಕಾಂಪೌಂಡ್ಗಳು ಹಾಕೋದು, ಸೈಟ್ಗಳನ್ನ ಕಬ್ಜಾ ಮಾಡೋದು, ಮರ್ಡರ್ಗಳು ಮಾಡೋದು. ಇವನು ಮರ್ಡರ್ ಕೇಸಲ್ಲಿ ಇದ್ದಾನೆ. ಇವನು ಕೂಡ ಬೆಳಗ್ಗೆ ಅಟ್ಯಾಕ್ ಮಾಡಕ್ಕೆ ಇವನೇ ಅಂತ ಆರ್ಗನೈಸ್ ಮಾಡಿದ್ದು. ಆಮೇಲೆ ಬಿಜೆಪಿಯ ತಮೇಶ್ ಗೌಡ, ನಿನಗೊಂದು ಗಿಫ್ಟ್ ಕಾದಿದೆ ಕಣಲೇ, ನಿನಗೆ ಗಿಫ್ಟ್ ಕಾದಿದೆ. ಯಡಿಯೂರಪ್ಪನ ಶಿಷ್ಯ, ನಿಮ್ಮ ಹುಡುಗರೇ ಅಂತೆ ಅವರೆಲ್ಲ. ಅವರು ಏನೋ ತಮೇಶ್ ಗೌಡ, ಏನ್ ರೌಡಿ ಏನೋ ನೀನು? ರೌಡಿ ಹುಡುಗರನ್ನ ಕರೆಸ್ತೀಯಾ? ನಿನಗೆ ವೆರಿ ಶಾರ್ಟ್ಲಿ ಒಂದು ಗಿಫ್ಟ್ ಕಾದಿದೆ. ಹೆಂಗಿರುತ್ತೆ ಅಂತಂದ್ರೆ, ನೀನು ಹುಟ್ಟಿದ್ದನ್ನ ನಾಪ್ಸ್ಕೊಬೇಕಲ್ಲೇ ತಮೇಶ್ ಗೌಡ. ಎಲ್ಲ ನಿನ್ ಶಿಷ್ಯಂದ್ರಂತೆ ಅವರು. ನಿಂದು ಪ್ರೇರೇಪಣೆ ತಂತೆ ಇವತ್ತು ಅಟ್ಯಾಕ್ ಅಲ್ಲಿ. ಯಾಕಲ್ಲೇ ಊರಿಂದ ಊರಿಗೆ ಬಂದು ನಮ್ಮ ಬ್ಯಾಟ್ರಾಂಪುರ ಕಾನ್ಸ್ಟಿಟ್ಯೂನ್ಸಿಲಿ ಬಿಜೆಪಿ ಟಿಕೆಟ್ ತಗೊಂಡು ಏನೋ ಯಡಿಯೂರಪ್ಪನ ಬಕೆಟ್ ಅಂತ ನಿಂಗೆ ಟಿಕೆಟ್ ಕೊಟ್ರೆ ಏನೋ ಹುಡುಗರನ್ನ ಎತ್ಕಟ್ಟಿ ಅಟ್ಯಾಕ್ ಮಾಡೋ ಲೆವೆಲ್ಗೆ ಬಂದಿದ್ದೀನಲ್ಲೇ ತಮೇಶ್ ಗೌಡ. ಇಷ್ಟು ಪೊಗರೇನೋ ನಿನ್ಗೆಲೇ? ಇಷ್ಟು ಪೊಗರ ಇಳಿಸ್ತೀನಲ್ಲೇ? ನನ್ನ ಕಣ್ಣಿಗೆ ಬಿದ್ದಿದ್ಯಲ್ಲೇ ತಮೇಶ್ ಗೌಡ? ಬಿಜೆಪಿ MLA ಡಿಫೀಟೆಡ್ ಕ್ಯಾಂಡಿಡೇಟ್ ತಮೇಶ್ ಗೌಡ, ನೀನು ನನ್ನ ಕಣ್ಣಿಗೆ ಬಿದ್ದಿದ್ಯಾ. ನನ್ನ ವಕ್ರ ಕಣ್ಣು ನಿನ್ ಮೇಲೆ ಬಿದ್ದಿದೆ. ಅಷ್ಟು ಈಸಿಯಾಗಿ ಇದನ್ನೆಲ್ಲ ನಾನು ಬಿಡ್ತೀನಿ ಅಂತ ಅನ್ಕೊಳಕ್ ಹೋಗ್ಬೇಡ. ಅರ್ಥ ಆಯ್ತಾ? ಏನಲ್ಲೇ ಡ್ರಗ್ ಡೀಲರ್ಗಳು ರೋಡ್ ನ ಬ್ಲಾಕ್ ಮಾಡಿ ದೇವ್ರ ಹೆಸರು ಹೇಳ್ಕೊಂಡು ಸುತ್ತಮುತ್ತ ಅಂಗಡಿಗಳ ಹತ್ರ 10,000 20,000 ರೋಲ್ ಕಾಲ್ ಮಾಡಿ ಅಲ್ಲಿ ಅಣ್ಣಮ್ಮನ್ ಕುಣಿಸಿದ್ರೆ ದೇವ್ರಿರ್ತಾರ? ಸಾಯಂಕಾಲ
ಎಲ್ಲ ಡ್ರಗ್ ಹಾಕೊಂಡು ಎಣ್ಣೆ ಹೊಡ್ಕೊಂಡು ಇವರು ತೂಗಾಡಿದ್ರೆ ಅಣ್ಣಮ್ಮನ್ ಬತ್ತಾಳ? ಅಣ್ಣಮ್ಮನ್ ಬತ್ತಾಳ? ಅಣ್ಣಮ್ಮ ಅಂದ್ರೆ ದೇವರು. ಆ ಪವಿತ್ರವಾದ ದೇವರುಗಳಿಗೆ ಈ ಡ್ರಗ್ ಅನ್ನ ಹಾಕೊಂಡು ಎಣ್ಣೆ ಹಾಕೊಂಡು ದಮ್ಮುಗಳು ಹೊಡ್ಕೊಂಡು ಇವರು ಸಿಗರೇಟ್ ಸೇದ್ಕೊಂಡು ಹೆಣ್ಣು ಮಕ್ಕಳನ್ನ, ಆಮೇಲೆ ಇವರಲ್ಲಿ ಒಂದು ಭೂಮಾಫಿಯಾ ಅಂದ್ರೆ ಯಾವ್ದಾದ್ರು ಸೈಟ್ಗಳಿದ್ರೆ ಕಬ್ಜಾ ಮಾಡೋದು, ಆಮೇಲೆ ಡ್ರಗ್ ಡೀಲರ್ಗಳು, ಡ್ರಗ್ ಡಿಸ್ಟ್ರಿಬ್ಯೂಟರ್ಗಳು. ನೋಡ್ರಿ ಹೆಂಗೈತೆ. ಚೈನ್ ಸ್ನ್ಯಾಚರ್ಗಳು ಇವರಲ್ಲಿ ಇವತ್ತು ಅಟ್ಯಾಕ್ ಮಾಡಿದ್ರ ಲಿಸ್ಟ್ ಅಲ್ಲಿ, ಅದರಲ್ಲಿ ಕಣ್ಣಪ್ಪನವರ ನಾಗರಾಜನ್ ಮಗ ಅವನೇ ಅಂತ ಕಿಂಗ್ ಪಿನ್. ಅಂದ್ರೆ ಇವ್ರನ್ನೆಲ್ಲ ಗುಡ್ಡ ಹಾಕಿ ಬಾ, ಅವನು ಜಗದೀಶನ್ ಅಟ್ಯಾಕ್ ಮಾಡೋಣ. ಲೇ ಕೆರ ಕಿತ್ತೋಗುತ್ತೆ ನನ್ನ ಮಕ್ಕಳ. ನಿಮ್ಗೆ ಇವತ್ತು ನಮ್ ಗನ್ಮ್ಯಾನ್ ಇರ್ಲಿಲ್ಲ, ಇಡೀ ಕರ್ನಾಟಕ ಗುಂಡು ಸದ್ದು ಕೇಳಬೇಕಾಗಿತ್ತು. ಹಂಗಮ್ಮ ನಿಮ್ಮ ಅದೃಷ್ಟ ಕರೆಕ್ಟ್ ಆಗಿದೆ. ಇವತ್ತು ನಾನಿವತ್ತು ನಮ್ ಗನ್ಮ್ಯಾನ್ ಕರ್ಕೊಂಡೋಗಿರ್ಲಿಲ್ಲ, ಖಂಡಿತವಾಗಿ ಹಾಕ್ತಿವಿ ಗುಂಡು.